ಪಕ್ಷಿಗಳ ರಾತ್ರಿ ಊಟ. ಪಕ್ಷಿಗಳ ಗ್ರಾಮದಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಪಕ್ಷಿಗಳಿಗೆ ಯಾರಿಗೂ ಕೂಡ ಊಟ ಮಾಡಕ್ಕೆ ಅನಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ಬಿಸಿ ಬಿಸಿ ಊಟ ಮಾಡೋದ್ರಲ್ಲಿ ಯಾರಿಗೂ ಇಷ್ಟನೇ ಆಗ್ತಾ ಇರಲಿಲ್ಲ. ಒಂದಿನ ಸಂಜೆ ಸಮಯ ಟುನಿಗುಬ್ಬಚ್ಚಿ, ಚೋಟಗಿಳಿ, ಲೂಸಿ ಪಾರಿವಾಳ, ಕುಹುಬಾತು ಹಾಗೂ ಮಹಿಹದ್ದು ಎಲ್ರೂ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಟುನಿ, ಹಗಲು ಸಮಯ ಬಿಸಿಲು ಜಾಸ್ತಿ ಇರೋದ್ರಿಂದ ನನ್ನಿಂದ ಊಟ ಮಾಡಕ್ ಕೂಡ ಆಗ್ತಾನೇ ಇಲ್ಲ. ಮಾಡೋ ಅಡಿಗೆ ಎಲ್ಲಾನು ತುಂಬಾ ವೇಸ್ಟ್ ಆಗ್ತಾ ಇದೆ ಗೊತ್ತಾ? ಹಾ ಹೌದು, ನನ್ನ ಅಂಗಡಿಯಲ್ಲಿ ಕೂತ್ಕೊಂಡು ನಾನು ವ್ಯಾಪಾರ ಮಾಡಕ್ಕೇನೆ ಕಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲಿಂದ ಅಡಿಗೆ ಮಾಡೋದು, ಊಟ ಮಾಡೋದು ಕಷ್ಟನೇ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ನಾನ್ ಪಡೋ ಕಷ್ಟನ ಯಾರು ಕೇಳಲ್ವಾ? ನದಿ ನೀರು ಯಾವಾಗ್ಲೂ ಕುದಿತಾ ಇದೆ, ಬಿಸಿ ಬಿಸಿ ಆಗಿದೆ. ಅದ್ರಲ್ಲಿ ಇಳಿದು ನನ್ನಿಂದ ಈಜೊಡಿಯಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಹಾಗಂತ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಅಲ್ಲಿ ಬನ್ನು ಹಾಗೂ ಬುಜ್ಜಿ ಬಂದ್ರು. ಏನಂಟಿ, ನದಿಯಲ್ಲಿ ಈಜೊಡಿಯಕ್ಕಾಗ್ತಾ ಇಲ್ಲ ಅಂತ ನೀವು ಕಷ್ಟಪಡ್ತಾ ಇದ್ರೆ, ನಮ್ಮಮ್ಮ ಏನೋ ಹಗಲಲ್ಲಿ ಅಡಿಗೆ ಮಾಡಿದ್ರೆ ಎಲ್ಲ ವೇಸ್ಟ್ ಆಗೋಗ್ತಾ ಇದೆ ಅಂತ ಅಡಿಗೆನೇ ಮಾಡ್ತಾ ಇಲ್ಲ. ಆದ್ರಿಂದ ನನಗೂ ಕೂಡ ಫುಡ್ ಕಟ್ಟೋ. ರಾತ್ರಿಯಲ್ಲಿ ಮಲಗಿದ್ರೆ ನಿದ್ರೇನೂ ಬರ್ತಾ ಇಲ್ಲ, ನನಗೆ ಹಸ್ವಾಗ್ತಾ ಇದೆ. ಇವಾಗ ಯಾರಾದ್ರೂ ಏನಾದ್ರೂ ಕೊಟ್ರೆ ನಾನು ತಿಂದ್ಬಿಟ್ಟು ಸುಮ್ಮನೆ ಇರ್ತೀನಿ. ಅಯ್ಯೋ ಬನ್ನು, ಸಾಕು ನಿಲ್ಸು. ನಿಮ್ಮೆಲ್ಲರ ಕಷ್ಟನೂ ನನಗೆ ಅರ್ಥ ಆಗ್ತಾ ಇದೆ. ನನ್ನ ಹತ್ರ ಒಂದು ಯೋಚನೆ ಇದೆ. ಹಗಲಿನ ಸಮಯ ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಯಾರು ಊಟ ಮಾಡೋಕೆ ಕಷ್ಟಪಡ್ತಾ ಇದ್ದೀರಾ. ಆದರೆ ರಾತ್ರಿ ಸಮಯ ಬಿಸಿಲು ಇರಲ್ಲ ತಾನೆ? ನಾವ್ಯಾಕೆ ಆ ಚಂದ್ರನ ಬೆಳಕಿನಲ್ಲಿ ಕೂತ್ಕೊಂಡು ಊಟ ಮಾಡಬಾರ್ದು? ವಾವ್, ಈ ಐಡಿಯಾ ತುಂಬಾನೇ ಚೆನ್ನಾಗಿದೆ ಮಹಿ. ಆದ್ರೆ ಪ್ರತಿದಿನ ಈ ರೀತಿ ಅಡಿಗೆ ಮಾಡಿ ತಗೊಂಡ್ ಬರೋದು ಯಾರು? ಅಮ್ಮ, ಎಲ್ರೂ ಮಾಡೋಣ ಅಮ್ಮ. ಹೇಗೂ ಎಲ್ರೂ ಅವ್ರವ್ರ ಮನೆಯಿಂದ ಒಂದೊಂದು ಐಟಮ್ನ ಮಾಡಿ ತಗೊಂಡ್ ಬರ್ಬೇಕು. ಅದನ್ನ ಎಲ್ಲ ನಾವು ಇಲ್ಲೇ ಕೂತ್ಕೊಂಡು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ತಿನ್ಬೋದು. ದಿನ ವೆರೈಟಿ ಫುಡ್ ತಿಂದ ಹಾಗೇನೂ ಇರುತ್ತೆ. ಹಾಗೇನೆ ನಿಮ್ಮೆಲ್ರಿಗೂ ಎಲ್ಲ ಅಡಿಗೆನೂ ಮಾಡ್ಬೇಕು ಅನ್ವಾ ಕಷ್ಟನೇ ಇರಲ್ಲ ಅಲ್ವಾ? ಬುಜ್ಜಿ, ನಿಜವಾಗ್ಲೂ ನೀನು ತುಂಬಾನೇ ಬುದ್ಧಿವಂತೆ. ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಈ ರೀತಿ ಇದ್ರೆ ಎಲ್ಲರ ಮನೆಯಿಂದ ಎಲ್ಲಾನು ಬರುತ್ತೆ. ಎಲ್ಲಾನು ಈ ತಟ್ಟಲ್ಲಿ ಇಟ್ಕೊಂಡು ತಿನ್ಬೋದು, ಹೊಟ್ಟೆ ತುಂಬಾ ತಿನ್ಬೋದು. ಆಹಾ, ನಿಜವಾಗ್ಲೂ ಬುಜ್ಜಿ ಕೊಟ್ಟಿರೋ ಐಡಿಯಾ ಸೂಪರ್ ಆಗಿದೆ. ಬನ್ನು, ಎಲ್ರೂ ತಗೊಂಡ್ ಬರೋದು ಎಲ್ರಿಗೋಸ್ಕರ. ನೀನೊಬ್ನೇ ಎಲ್ಲಾನು ತಿನ್ಬೇಕು ಅಂತ ಅಂದ್ಕೊಳ್ಬೇಡ. ಆಮೇಲೆ ಯಾರಿಗೂ ತಿನ್ನಕ್ಕೆ ಏನೂ ಇರಲ್ಲ ಕಣೋ. ಎಲ್ರೂ ಸೇರಿ ಪ್ಲಾನ್ ಹಾಕಿದ ವಿಷಯನ ಅವ್ರ ದಂಡೋರ ಹಾಕ್ಸಿದ್ರು. ಈ ವಿಷಯ ಚಿಚುಕಾಗಿಗೂ ಕೂಡ ತಿಳಿತು. ಫ್ರೀಯಾಗಿ ಫುಡ್ ಅಂದ ತಕ್ಷಣ ಅವಳು ತುಂಬಾನೇ ಸಂತೋಷಪಟ್ಲು. ಚಿಚುಕಾಗೆ ಅವಳ ಮನ್ಸಲ್ಲಿ, ಏನೋ ರಾತ್ರಿ ಊಟನಾ ಅಂದ್ರೆ ರಾತ್ರಿ ಇನ್ಮುಂದೆ ಫ್ರೀಯಾಗಿ ಊಟ ಸಿಗುತ್ತಾ? ಟೂನಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಚೋಟುನು ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಲೂಸಿ ಸ್ವೀಟ್ ಎಲ್ಲ ತಗೊಂಡ್ ಬರ್ತಾಳೆ. ಆದ್ರೆ ನಾನೇನಾದ್ರೂ ತಗೊಂಡು ಹೋಗ್ಬೇಕಲ್ವಾ? ಏನಾದ್ರೂ ಮಾಡೋಣ ಅಂದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ, ಸಾಮಗ್ರಿಗಳು ವೇಸ್ಟು. ಇದಕ್ಕೇನಾದ್ರೂ ಒಂದು ಯೋಚನೆ ಮಾಡಲೇಬೇಕು. ಆವಾಗ್ಲೇ ಚಿಚುಕಾಗಿಯ ಮಗ ಚಿನ್ನುಕಾಗೆ ಒಳಗಡೆ ಬಂದ. ಅಮ್ಮ, ಇವತ್ತು ರಾತ್ರಿ ಭೋಜನಕ್ಕೆ ಏನ್ ಮಾಡ್ತಾ ಇದ್ಯಾ? ಗುಲಾಬ್ ಜಾಮೂನ್ ಬೇಕಾದ್ರೆ ಮಾಡ್ಕೊಂಡು ಹೋಗೋಣ. ಏನೋ ಗುಲಾಬ್ ಜಾಮೂನಾ? ಅದೇನ್ ಬೇಡ, ಖರ್ಚೇನು ಇಲ್ಲದೆ ಇರುವ ಇಂಟರ್ನ್ಯಾಷನಲ್ ಸೂಪ್ ಒಂದು ಮಾಡಿ ತಗೊಂಡೋಗ್ತೀನಿ. ಎಲ್ರೂ ಆಶ್ಚರ್ಯ ಪಡ್ಬೇಕು. ಖರ್ಚೆ ಇಲ್ಲದೆ ಇಂಟರ್ನ್ಯಾಷನಲ್ ಸೂಪಾ? ಅಮ್ಮ, ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಏನೂ ಇಲ್ಲ ಕಣೋ, ನಾನು ಪೈಪಲ್ಲಿ ನೀರಿಟ್ಕೊಂಡು ಬಂದು ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಅದರಲ್ಲಿ ಸ್ವಲ್ಪ ಕಲರ್ಗೆ ಅರಿಶಿನ ಹುಡಿ ಹಾಕಿ ಆಮೇಲೆ 2 ಬೇವಿನ ಎಲೆಗಳನ್ನ ತಗೊಂಡು ಬಂದು ಹಾಕಿ, ಇದು ಇಮ್ಯುನಿಟಿ ಬೂಸ್ಟ್ ಮಾಡುವ ಸೂಪ್ ಅಂತ ಕೊಟ್ರೆ ಎಲ್ಲರೂ ಚೆನ್ನಾಗಿ ಕುಡಿತಾರೆ. ನನಗೆ ₹1 ಕೂಡ ಖರ್ಚಿಲ್ಲ. ಆದರೆ ನಾನಂತೂ ಅವ್ರು ತಗೊಂಡು ಬಂದಿರೋದೆಲ್ಲಾನ ಚೆನ್ನಾಗಿ ತಿಂತೀನಿ. ಆವಾಗ ಚಿನ್ನುಕಾಗೆ, ಅಮ್ಮ, ಇದು ಅನ್ಯಾಯ ಅಲ್ವಾ? ನೀನು ಖರ್ಚೆ ಮಾಡದೆ ನಿನ್ನ ಜಿಪಣತನದಿಂದ ಈ ರೀತಿ ಸೂಪ್ ಮಾಡಿ ತಗೊಂಡೋಗಿ ಕೊಟ್ರೆ ಪಾಪ ಅವರಿಗೆಲ್ಲ ಕೋಪ ಬರಲ್ವಾ? ಅವರೆಲ್ಲರೂ ಕೂಡ ಕಷ್ಟಪಟ್ಟು ಅಡುಗೆ ಮಾಡಿ ತಗೊಂಡು ಬಂದಿರ್ತಾರೆ ಅಲ್ವಾ? ನೀನು ಸುಮ್ಮನೆರೋ, ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಅವ್ರಿಗೆ ಬರಲ್ಲ. ನಾನು ಏನು ಕೊಟ್ಟರು ಚೆನ್ನಾಗಿ ಕುಡಿತಾರೆ. ಬಾ ಹೋಗೋಣ. ಹಾಗೆ ಆ ದಿನ ರಾತ್ರಿ 8 ಗಂಟೆ ಸಮಯ. ಆಕಾಶದಲ್ಲಿ ಚಂದಮಾಮ ಅಂದವಾಗಿ ಕಾಣಿಸ್ತಾ ಇದ್ದ. ಊರೆಲ್ಲ ಪ್ರಶಾಂತವಾಗಿತ್ತು. ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ದೀಪಗಳನ್ನ ಇಟ್ರು. ಪಕ್ಷಿಗಳು ಎಲ್ರೂ ಕೂಡ ಅವರವರ ಮನೆಯಲ್ಲಿ ಮಾಡಿದ ಆಹಾರನ ತಗೊಂಡು ಟಿಫನ್ ಬಾಕ್ಸ್ನ ಕಟ್ಕೊಂಡು ಆ ಜಾಗಕ್ಕೆ ಬಂದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಪಾಯಸ ಮಾಡಿ ತಗೊಂಡು ಬಂದಿದ್ದೀನಿ. ಇದರಲ್ಲಿ ಸುಮಾರು ಗೋಡಂಬಿನೂ ಹಾಕಿದ್ದೀನಿ. ನೀವೆಲ್ಲರೂ ತಿನ್ನೋಡಿ ಹೇಗೆ ಇದೆ ಅಂತ ಹೇಳಿ. ವಾವ್ ಆಂಟಿ, ಪಾಯಸನಾ? ಸೂಪರ್ ಆಂಟಿ. ಮತ್ತಿನ್ಯಾಕೆ ವೆಯ್ಟಿಂಗು? ನನಗೆ ಸ್ವಲ್ಪ ಉಯ್ದು ಕೊಡ್ಬೋದಲ್ವಾ? ಬನ್ನು, ಅದಕ್ಕೆ ಎಲ್ರೂ ಬರ್ಬೇಕಲ್ವೇನೋ? ನಾನಿವತ್ತು ಚೀಸ್ ಹಾಕಿ ದೋಸೆ ಮಾಡಿ ತಗೊಂಡು ಬಂದಿದ್ದೀನಿ. ನಾನು ನನ್ನ ಅಂಗಡಿಯಲ್ಲಿರುವ ಸ್ವೀಟ್ ಕಾರ್ನ್ನ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲಾನು ಹಾಕಿ ತಗೊಂಡು ಬಂದಿದ್ದೀನಿ. ಇವಾಗ ತಿಂದರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ತಾವರೆ ಹೂಗಳನ್ನು ಬಜ್ಜಿ ಥರ ಮಾಡಿ ಹುರಿದು ತಗೊಂಡು ಬಂದಿದ್ದೀನಿ. ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವಾವ್,
ಇವತ್ತು ರೆಸ್ಟೋರೆಂಟಲ್ಲೂ ಕೂಡ ಈ ರೀತಿ ಆಹಾರ ಎಲ್ಲೂ ಸಿಗಲ್ಲ. ಏನೇ ಇದ್ರೂ ಇವತ್ತು ಬನ್ನುಗೆ ನಿಜವಾಗ್ಲೂ ಹಬ್ಬದೂಟನೇ. ಅದನ್ ಕೇಳಿ ಬನ್ನು ಕೂಡ ತುಂಬಾ ಖುಷಿಯಾಗಿ, ಅಮ್ಮ, ಎಲ್ರೂ ಮಾತಾಡ್ತಾ ಇದ್ದೀರಾ, ಆಕ್ಷನಲ್ಲಿ ಯಾವಾಗ ಇಳಿತೀರಾ? ಇಷ್ಟ ಆಹಾರನ ಮುಂದೆ ಇಟ್ಕೊಂಡು ಕೊಡದೇ ಇರೋದು ಅನ್ಯಾಯ ಅಲ್ವಾ? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಆವಾಗ್ಲೇ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಂದು ದೊಡ್ಡ ಪಾತ್ರೆಯನ್ನ ತಗೊಂಡು ಚಿಚುಕಾಗೆ ಅಲ್ಲಿಗೆ ಬರ್ತಾ ಇದ್ಲು. ಪಾಪ ಚಿನ್ನುಕಾಗೆ ಮಾತ್ರ ಯಾಕೋ ಒಂದ್ ಬೇಜಾರಿಂದ ಸಂಕೋಚದಿಂದ ಅವಳ ಹಿಂದೆನೆ ಬರ್ತಾ ಇದ್ದ. ಹಾಯ್ ಎವ್ರಿಬಡಿ, ಎಲ್ರು ಬಂದ್ಬಿಟ್ರಾ? ನನಗೋಸ್ಕರ ವೇಟಿಂಗಾ? ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಇಂಟರ್ನ್ಯಾಷನಲ್ ಸೂಪ್ ತಗೊಂಡ್ ಬಂದಿದ್ದೀನಿ ಗೊತ್ತಾ? ಹೌದಾ? ಇಷ್ಟು ದೊಡ್ಡ ಬೌಲಲ್ಲಿ ಏನ್ ಹಾಗೆ ತಗೊಂಡ್ ಬಂದಿದೀಯಾ ಚಿಚ್ಚಿ ನೀನು? ಅದು ನಿನಗೆ ಗೊತ್ತಿಲ್ಲ ಚೋಟು, ಅದು ಇಂಟರ್ನ್ಯಾಷನಲ್ ಲೆವೆಲ್ಲು ಸೂಪು. ಡಯಟ್ ಮಾಡೋರಿಗೆ ಆ ಸೂಪು ತುಂಬಾನೇ ಚೆನ್ನಾಗಿರುತ್ತೆ. ಹೆಲ್ತ್ಗೆ ಇಮ್ಯುನಿಟಿ ಬೂಸ್ಟರ್ ಕೂಡ. ಆದ್ರೆ ಏನು ಬೆಲೆ ಜಾಸ್ತಿ. ಅದಕ್ಕೆ ನಿಮ್ಮೆಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ನೀವು ತಗೊಂಡ್ ಬಂದಿರೋ ಆಹಾರನ ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ತೀನಿ. ಆಂಟಿ, ಏನ್ ಇಮ್ಯುನಿಟಿ ಬೂಸ್ಟರ ಏನೋ, ಏನಿದ್ರು ಕೂಡ ನನಗೆ ಬೇಕೋ, ಬೇಗ ಒಂದು ಬೌಲಲ್ಲಿ ಉಯ್ದುಕೊಡಿ. ನನಗೆ ನಿಜವಾಗ್ಲೂ ತುಂಬಾನೇ ಹಸುವಾಗ್ತಾ ಇದೆ ಆಂಟಿ. ಎಲ್ರೂ ಅವರವರ ಪ್ಲೇಟ್ನ ಇಟ್ಕೊಂಡು ಸಂತೋಷವಾಗಿ ಕಾಯ್ತಾ ಇದ್ರು. ದೊಡ್ಡವರು ಎಲ್ರು ಕೂಡ ಅವ್ರು ಮಾಡಿ ತಗೊಂಡ್ ಬಂದ ಆಹಾರನ ಓಪನ್ ಮಾಡಿದ್ರು. ಎಲ್ಲರೂ ತುಂಬಾ ಚೆನ್ನಾಗಿರುವ ಐಟಮ್ಸ್ನ ಮಾಡಿ ತಗೊಂಡ್ ಬಂದಿದ್ರು. ಆದ್ರೆ ಚಿಚುಕಾಗೆ ತಗೊಂಡ್ ಬಂದ ಪಾತ್ರೆ ಮುಚ್ಚಳ ಓಪನ್ ಮಾಡಿದಾಗ ಅದರಲ್ಲಿ ಹರ್ಷಿನ ನೀರ್ ಮಾತ್ರ ಇತ್ತು. ಅದನ್ನ ನೋಡಿ ಎಲ್ರೂ ತುಂಬಾನು ಆಶ್ಚರ್ಯಪಟ್ರು. ಆಂಟಿ, ಏನಿದು ಸೂಪ್ ಅಂತ ಹೇಳಿದ್ರಿ? ಇದ್ರಲ್ಲಿ ಏನೂ ಇಲ್ಲ, ಬರೀ ಹರ್ಷಿನ ಹಾಕಿರುವ ನೀರು, ಅದ್ರ ಮೇಲೆ ಒಂದು ಬೇವಿನ ಎಲೆ ಬೇರೆ ಇದೆ. ಏನು, ಬೇವಿನ ಎಲೆನಾ? ಏನ್ ಚಿಚು ಇದು? ಸೂಪ್ ಅಂತ ಹೇಳಿ ಬರೀ ಹರ್ಷಿನ ನೀರನ್ನ ತಗೊಂಡ್ ಬಂದು ಯಾಕಿಟ್ಟಿದ್ಯಾ ಇಲ್ಲಿ? ಆವಾಗ ಚಿಚುಕಾಗೆ, ಅಯ್ಯೋ, ನಿಮ್ ಯಾರಿಗೂ ಈ ಇಂಟರ್ನ್ಯಾಷನಲ್ ಸೂಪ್ ಬಗ್ಗೆ ಗೊತ್ತಿಲ್ಲ. ಸಿಟಿಯಲ್ಲಿ ಇದೇ ರೀತಿ ಸೂಪ್ ಕುಡಿಯೋದು. ಮತ್ತೆ ಅದು ಬೇವಿನ ಎಲೆ ಅಲ್ಲ, ಅದು ಬಿಸಿಲಿಂದ ತಗೊಂಡ್ ಬಂದ ಒಂದು ಹರ್ಬಲ್ ಪ್ರಾಡಕ್ಟ್. ಅದು ನಿಮ್ಗೆ ಗೊತ್ತಿಲ್ಲ. ಬನ್ನು ತಕ್ಷಣ ಒಂದು ಬೌಲ್ ಸೂಪನ್ನ ತಗೊಂಡು ಕುಡಿಯಕ್ಕೆ ಶುರು ಮಾಡ್ದ. ಅವನು ಕುಡ್ದ ತಕ್ಷಣ ಅವನ ಮುಖಾನೇ ಬಾಡಿ ಹೋಯ್ತು. ಬಾಯೆಲ್ಲ ತುಂಬಾ ಕಹಿ ಕಹಿ ಆಗ್ತಾ ಇತ್ತು. ಅಯ್ಯೋ ಅಮ್ಮ, ನಾನು ಹೇಳಿದೆ ಅಲ್ವಾ, ಇದು ಸೂಪ್ ಅಲ್ಲಮ್ಮ, ಇದು ಬರೀ ಹರ್ಷಿಣದ ನೀರು. ಇದರಲ್ಲಿ ಬೇವಿನ ಎಲೆದು ಕಹಿ ಬೇರೆ ಇದೆ. ಆಂಟಿ, ಸೂಪ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಈ ರೀತಿ ಬರೀ ಕಷಾಯ ತಗೊಂಡ್ ಬಂದ್ಕೊಟ್ಟಿದ್ದೀರಾ? ಆವಾಗ ಬುಜ್ಜಿ ಕೂಡ ಅದನ್ನ ಕುಡಿದು ನೋಡಿ, ಹೌದಮ್ಮ, ಇದು ಬಿಸಿಲಿಂದ ತಗೊಂಡ್ ಬಂದ ಹರ್ಬಲ್ ಅಲ್ಲಮ್ಮ, ನಮ್ಮ ಮನೆ ಹಿಂದ್ಗಡೆ ಇರುವ ಬೇವಿನ ಮರದಲ್ಲಿರುವ ಎಲೆನೇ. ಚಿಚ್ಚು ಆಂಟಿ, ನೀವು ಈ ರೀತಿ ನಮ್ಮೆಲ್ಲರನ್ನ ಮೋಸ ಮಾಡಬಾರ್ದಾಗಿತ್ತು ಆಂಟಿ. ಅಯ್ಯೋ ನಿನ್ನ, ಯಾಕೆ ಚಿಚೋ ಈ ರೀತಿ ಇದ್ರಲ್ಲೂ ಕೂಡ ನಿನ್ ಜಿಪುಣತನ ತೋರಿಸ್ತಾ ಇದೀಯಾ? ನಾವೆಲ್ಲರೂ ಕಷ್ಟಪಟ್ಟು ಅಡಿಗೆ ಮಾಡಿ ತಗೊಂಡ್ ಬಂದಿಲ್ವಾ? ಹಾಗಿರುವಾಗ ನೀನು ಕೂಡ ಏನಾದರೂ ಒಂದು ಐಟಮ್ ಮಾಡಿ ತಗೊಂಡ್ ಬರ್ಬೋದಾಗಿತ್ತಲ್ವಾ? ನಾನು ಮೊದಲೇ ಹೇಳಿದೆ ಆಂಟಿ, ಈ ರೀತಿ ಮಾಡೋದು ಬೇಡ ಅಂತ. ನಮ್ಮ ಅಮ್ಮನೇ ನಮ್ಮ ಮಾತು ಕೇಳಿಲ್ಲ. ಚಿಚೋ, ಎಲ್ರೂ ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಳ್ವಾಗ ನೀನು ಈ ರೀತಿ ಎಲ್ರಿಗೆ ಮೋಸ ಮಾಡಿ ಚೆನ್ನಾಗಿ ತಿನ್ಬೇಕು ಅಂತ ಬಂದಿದೀಯಾ? ಇಲ್ಲ ಇಲ್ಲ, ನಿನಗೆ ಇವತ್ತು ಯಾರು ಯಾವುದೇ ಆಹಾರನೂ ಕೊಡಂಗಿಲ್ಲ. ಚಿಚ್ಚು ಅವಳ ಪ್ಲೇಟಲ್ಲಿರುವ ಆಹಾರನ ಎಲ್ರು ಕಿತ್ಕೊಳ್ತಾರೋ ಏನೋ ಅಂತ ಅದನ್ನ ಬೇಗ ತಿನ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಆವಾಗ ಬುಜ್ಜಿಗೂ ಬಚ್ಚಿ, ಸ್ವಲ್ಪ ಇರಿ ಅಜ್ಜಿ, ಪಾಪ ಬಂದವ್ರಿಗೆ ಊಟ ಕೊಡದೆ ಕಳಿಸ್ಬಾರ್ದಾಗಿತ್ತು. ನಾನು ಒಂದು ಸ್ಪೆಷಲ್ ಐಟಮ್ ತಗೊಂಡ್ ಬರ್ತೀನಿ, ಅದನ್ನ ಚಿಚ್ಚು ಆಂಟಿ ಕೊಡೋಣ. ಬಾನು ಹತ್ರ ಒಂದು ಹಸಿಮೆಣಸಿನ್ಕಾಯಿ ಇತ್ತು, ಬುಜ್ಜಿ ಹತ್ರ ಒಂದು ಗುಲಾಬ್ ಜಾಮೂನ್ ಇತ್ತು. ಆವಾಗ ಬುಜ್ಜಿ ಆ ಮೆಣಸಿನ್ಕಾಯಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ ಗುಲಾಬ್ ಜಾಮೂನ್ ಒಳಗಡೆ ಅದನ್ನ ಫಿಲ್ ಮಾಡಿದ್ಲು. ಆಮೇಲೆ ಏನು ಗೊತ್ತಿಲ್ಲದೆ ಇರೋ ತರ ಅದನ್ನ ರೌಂಡ್ ಮಾಡಿ ಇಟ್ಬಿಟ್ಲು. ಆ ಸ್ವೀಟನ್ನ ತಗೊಂಡು ಬುಜ್ಜಿ ಹಾಗೂ ಬನ್ನು ಇಬ್ರು ಚಿಚ್ಚು ಹತ್ರ ಹೋದ್ರು. ಆಂಟಿ, ನೀವು ನಮ್ಮನ್ನ ಮೋಸ ಮಾಡಿರ್ಬೋದು, ಆದ್ರೆ ಅದಕ್ಕೋಸ್ಕರ ನೀವು ಹಸುವಿಂದ ಇರೋದನ್ನ ನಮ್ಮಿಂದ ನೋಡಕ್ಕಾಗಲ್ಲ. ಅದಕ್ಕೆ ಈ ರೆಡ್ ವೆಲ್ವೆಟ್ ಲಡ್ಡುನ ತಗೊಂಡ್ ಬಂದಿದ್ದೀನಿ. ಇದು ಕೂಡ ಇಟಾಲಿಯನ್ ಸ್ಪೆಷಲ್ಲೇ. ನಿಮಗೋಸ್ಕರ ನಾನು ಬನ್ನು ಮಾಡಿದ್ದು. ತಗೊಳ್ಳಿ, ಇದನ್ನ ತಿನ್ನೋಡಿ. ಆ ಇಟಾಲಿಯನ್ ಲಡ್ಡು ನೋಡಿದಾಗ ಚಿಚಿಗೆ ತುಂಬಾ ಆಸೆ ಆಯ್ತು. ವಾವ್ ಬುಜ್ಜಿ, ನಿನಗೆ ಎಷ್ಟು ಒಳ್ಳೆ ಮನ್ಸು, ನೀನು ಒಳ್ಳೆ ಹುಡುಗಿ. ಚೋಟು, ಟೋನಿ, ನೋಡಿ ಮಕ್ಕಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಅವರ ನೋಡಿ ಕಲ್ತ್ಕೊಳ್ಳಿ. ಮಕ್ಕಳು ಯಾಕೆ ಕೊಟ್ರು ಅಂತ ಕೂಡ ಗೊತ್ತಿಲ್ಲದೆ ಚಿಚುಕಾಗೆ ಸ್ವೀಟನ್ನು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಬಾಯಲ್ಲಿ ಹಾಕಿ ಚೆನ್ನಾಗಿ ತಿಂದು ನುಂಗ್ಬಿಟ್ಲು. 1 ನಿಮಿಷ ಏನು ಗೊತ್ತಾಗ್ಲಿಲ್ಲ, 2ನೇ ನಿಮಿಷನೂ ಏನು ಗೊತ್ತಾಗ್ಲಿಲ್ಲ. ಆದ್ರೆ 3ನೇ ನಿಮಿಷ ಅವಳಿಗೆ ಗಂಟ್ಲಿಂದ ಹೊಟ್ಟೆ ತನಕ ಉರಿಯಕ್ಕೆ ಶುರುವಾಯ್ತು. ಅವಳು ಜೋರಾಗಿ ಕಿಚ್ಚಾಡಿದ್ಲು. ಆ ಖಾರ ಖಾರ, ಅಯ್ಯಯ್ಯೋ, ನನ್ನ ಗಂಟ್ಲು, ನನ್ನ ನಾಲ್ಗೆ, ನನ್ನ ಬಾಯಿ ಎಲ್ಲ ಉರಿತಾ ಇದೆ. ಯಾರಾದರೂ ಕುಡಿಯಕ್ಕೆ ಸ್ವಲ್ಪ ನೀರು ಕೊಡಿಯಪ್ಪ. ಚಿಚು ಆ ಖಾರ ತಡ್ಕೊಳಕ್ಕಾಗದೆ ಅಲ್ಲಿ ನೀರೂ ಇಲ್ಲ ಅನ್ನೋದ್ರಿಂದ ಅವಳೇ ಮಾಡಿ ತಗೊಂಡ್ ಬಂದ ಆ ಇಂಟರ್ನ್ಯಾಷನಲ್ ಸೂಪನ್ನ ಕುಡಿದ್ಲು. ಅಯ್ಯೋ ಆಂಟಿ, 1 ನಿಮಿಷ ಇರಿ, ಅದು ಬಿಸಿ ನೀರ ಆಂಟಿ. ಈಗಾಗಲೇ ಖಾರದಲ್ಲಿ ನಾಲ್ಗೆ ಉರಿತಾ ಇತ್ತು. ಅದರಲ್ಲ ಬಿಸಿನೀರು ಕುಡಿದಾಗ ಆ ಖಾರ ಇನ್ನೂ ಹೆಚ್ಚಾಯಿತು.
ಅಯ್ಯೋ ದೇವ್ರೆ, ಈ ಸೂಪ್ ಏನು ಬಿಸಿ ಬಿಸಿಯಾಗಿದೆ, ನನ್ನ ಗಂಟ್ಲು ಉರಿತಾ ಇದೆ, ನನ್ನನ್ನು ಕಾಪಾಡಿ. ಹಾಗೆ ಚಿಚುಕಾಗಿ ದೂರದಲ್ಲಿದ್ದ ಆ ನದಿಯಲ್ಲಿ ಮುಳುಗಿದ್ಲು. ಅದರಲ್ಲಿರುವ ನೀರನ್ನ ಕುಡ್ಕೊಂಡು ಅದನ್ನ ಉಗ್ದು ಉಫು ಉಫು ಅಂತ ಅಂದ್ಕೊಂಡು ಕಾರನ ಸರಿ ಮಾಡ್ಕೊಳ್ತಾ ಇದ್ಲು. ಅದ ನೋಡಿ ಪಕ್ಷಿಗಳು ಎಲ್ರೂ ಜೋರಾಗಿ ನಗಾಡ್ತಿದ್ರು. ನೋಡಿದ್ರಾ ಆಂಟಿ, ನೀವು ತಗೊಂಡ್ ಬಂದಿರೋ ಸೂಪು ಇವಾಗ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಅಲ್ವಾ? ಈ ನೀರನ್ನು ಕೊಟ್ಟು ನಮ್ಮನ್ನ ಮೋಸ ಮಾಡ್ಬೇಕು ಅಂತ ನೀವು ಅಂದ್ಕೊಂಡ್ರಿ, ಮೆನ್ಸ್ ಕೊಟ್ಟು ನಾವು ನಿಮ್ಮನ್ನ ಮೋಸ ಮಾಡಿ ಆಯ್ತು. ಹೌದು ಚಿಚ್ಚು, ಎಲ್ರೂ ಸೇರಿ ಸಂತೋಷವಾಗಿರೋಣ ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ ನೀನ್ ಮೋಸ ಮಾಡಕ್ ಬರ್ತೀಯಾ? ನಿನಗೆಲ್ಲ ಎಲ್ಲಿ ಹೋದ್ರೂ ಸಂತೋಷನೇ ಸಿಗಲ್ಲ. ಚಿಚುಕಾಗೆ ನೀರಲ್ಲೇ ಕೂತ್ಕೊಂಡು ಎಲ್ಲರ ಹತ್ರನೂ ನನ್ನನ್ನು ಕ್ಷಮಿಸ್ಬಿಡಿ, ಖರ್ಚು ಮಾಡೋಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ಹಣ ಖರ್ಚು ಮಾಡದೆ ಸೂಪ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಆ ರೀತಿ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇನ್ನು ಮುಂದೆ ಯಾವಾಗಲೂ ನಿಮ್ಮ ಯಾರನ್ನು ಕೂಡ ನಾನು ಮೋಸ ಮಾಡೋಕ್ಕೆ ಬರಲ್ಲ. ಹಾಗಂತ ಹೇಳಿ ತಲೆ ಬಗ್ಗಿ ಚಿಚುಕಾಗೆ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಇಂಥ ಎಲ್ರಿಗೂ ಮೋಸ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಇಂಥ ಶಿಕ್ಷೆ ಕರೆಕ್ಟಾದ ಶಿಕ್ಷೆನೇ. ಸರಿ ಸರಿ ಬನ್ನಿ, ಎಲ್ಲರೂ ಇವಾಗ ಊಟ ಶುರು ಮಾಡೋಣವಾ? ಇವಾಗ ಶುರು ಮಾಡೋದಾ? ಅಜ್ಜಿ, ನಾನು ಈಗಾಗಲೇ ದೋಸೆ ಲಡ್ಡು ಎಲ್ಲನೂ ತಿಂದು ಮುಗಿಸಿ ಆಯಿತು. ಇವಾಗ ನೀವೆಲ್ಲರೂ ಹಾಕಿ ತಿನ್ನಿ. ಸ್ವಲ್ಪ ಹೊತ್ತು ಬಿಟ್ಟರೆ ಆಮೇಲೆ ಎಲ್ಲನೂ ನಾನು ಒಬ್ಬನೇ ಖಾಲಿ ಮಾಡ್ತೀನಿ. ಅಯ್ಯೋ ನಿನ್ನ, ಸುಮ್ಮನಿರೋ ಸ್ವಲ್ಪ. ಹಾಗೆ ಪಕ್ಷಿಗಳು ಎಲ್ಲರೂ ಕೂಡ ಆ ದಿನ ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡಿದ್ರು. ಎಲ್ರೂ ಕೂಡ ಅವ್ರ ಮನೆಯಿಂದ ತಗೊಂಡು ಬಂದ ಒಂದೊಂದು ಆಹಾರನೂ ಎಲ್ರಿಗೂ ಶೇರ್ ಮಾಡಿಕೊಂಡು ಸಂತೋಷವಾಗಿ ಹೊಟ್ಟೆ ತುಂಬ ತೃಪ್ತಿಯಾಗಿ ತಿಂದ್ರು. ಹಾಗೆ ಎಲ್ರೂ ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅನ್ನುವ ಸಮಯದಲ್ಲಿ ಚಿಚುಕಾಗೆ ಅವ್ರೆಲ್ರಿಗೂ ಮೋಸ ಮಾಡಬೇಕು ಅಂತ ಅಂದ್ಕೊಂಡ್ಲು. ಆದ್ರೆ ಅವ್ರು ಯಾರು ಮೋಸ ಹೋಗದೆ ಚಿಚುಗೇನೆ ಮೋಸ ಮಾಡಿದ್ರು. ಕೊನೆಗೆ ಚಿಚುಕಾಗೆ ಆ ದಿನ ರಾತ್ರಿ ಇಡೀ ಹಸ್ವಿಂದಾನೇ ಮಲಗಿದ್ಲು. ಪಕ್ಷಿಗಳ ಊರಿನಲ್ಲಿ ಮಧ್ಯಾಹ್ನದ ಸಮಯ. ಸೂರ್ಯನ ಬಿಸಿಲು ತಡ್ಕೊಳಕ್ಕಾಗದೆ ಪಕ್ಷಿಗಳೆಲ್ಲರೂ ತುಂಬಾನೇ ಕಷ್ಟಪಡ್ತಾ ಇದ್ರು. ಆದ್ರೆ ಸಂಜೆ ಸಮಯ ಆದಾಗ ಸೂರ್ಯ ಅಲ್ಲಿಂದ ಮರೆಯಾದಾಗ ತಂಪಾದ ಗಾಳಿ ಅಡವಿಯಿಂದ ಊರೊಳಗಡೆ ಬೀಸ್ತಾ ಇತ್ತು. ಹಾಗೆ ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಪಕ್ಷಿಗಳು ಎಲ್ಲರೂ ಕೂಡ ಗೂಡಿಂದ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಟುನಿ ಅವಳ ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಏನೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಲು. ಪಕ್ಕದಲ್ಲಿ ಬುಜ್ಜಿನೂ ಇದ್ಲು. ಹಗ್ಲಿನ ಸಮಯ ಬಿಸಿಲು ಜಾಸ್ತಿ ಇರೋದ್ರಿಂದ ಯಾರಿಗೂ ಏನು ತಿನ್ನಕ್ಕೆ ಇಷ್ಟನೇ ಆಗಲ್ಲ. ಸಂಜೆ ಸಮಯ ತಂಪಾದ ಗಾಳಿ ಬೀಸ್ತಾ ಇರುವಾಗ ಖಾರವಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ಎಲ್ರಿಗೂ. ಅದಕ್ಕೆ ನಾನು ಈ ದಿನದಿಂದ ನಮ್ಮ ಮನೆಯ ಮುಂದ್ಗಡೆ ಒಂದು ಪಾನಿಪುರಿ ಸ್ಟಾಲನ್ನ ಇಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವ್ಯಾಪಾರ ಖಂಡಿತ ಚೆನ್ನಾಗಿ ನಡೆಯುತ್ತೆ ಅಲ್ವಾ ಬುಜ್ಜಿ? ವಾವ್, ಪಾನಿಪುರಿ ವ್ಯಾಪಾರನಮ್ಮ? ತುಂಬ ಥ್ಯಾಂಕ್ಸ್ ಅಮ್ಮ. ನನಗೂ ಕೂಡ ಪಾನಿಪುರಿ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ನಾನು ನಿನಗೆ ಹೆಲ್ಪ್ ಮಾಡ್ಲಾ? ನಾನು ಇವಾಗಲೇ ಅಡವಿಗೆ ಹೋಗಿ ಆ ಒಣಗೋಗಿರುವ ಆ ಹೂಗಳನ್ನ ತಗೊಂಡ್ ಬರ್ತೀನಿ. ಆ ಹೂಗಳು ಚೆನ್ನಾಗಿ ಒಣಗಿ ಪೂರಿ ತರ ದೊಡ್ಡದಾಗಿ ರೌಂಡ್ ಆಗಿರುತ್ತೆ. ಹಾ ಸರಿ ಬುಜ್ಜಿ, ನೀನ್ ಬೇಗ ಅಡವಿಗೆ ಹೋಗಿ ಆ ಪೂರಿಗಳನ್ನ ತಗೊಂಡ್ ಬಾ. ನಾನು ಅಷ್ಟರಲ್ಲಿ ಆ ಆಲೂಗಡ್ಡೆ ಪಟಾಣಿ ಎಲ್ಲಾನು ಬೇಯಿಸಿ ಮಸಾಲ ರೆಡಿ ಮಾಡ್ತೀನಿ. ಹಾಗೇನೆ ಈರುಳ್ಳಿನ ಕಟ್ ಮಾಡಿ ಇಟ್ಬಿಡ್ತೀನಿ. ಮತ್ತೆ ಪಾನಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹುಳಿ, ಆಮೇಲೆ ಉಪ್ಪು, ಬೆಲ್ಲ ಇದೆಲ್ಲನೂ ಹಾಕಿ ಪಾನಿಪುರಿ ತಯಾರು ಮಾಡ್ತೀನಿ. ಆದ್ರೆ ಒಂದ್ ಪೂರಿನ ಕೂಡ ಹೊಡೆದಾಕದೆ ಭದ್ರವಾಗಿ ತಗೊಂಬಾ. ಸರಿಯಮ್ಮ, ನೀನ್ ಎಲ್ಲ ಕೆಲಸನ ಮುಗಿಸೋಷ್ಟರಲ್ಲಿ ನಾನು ಬೇಗ ಹೋಗಿ ಒಂದೊಂದು ಪೂರಿನೂ ಎತ್ಕೊಂಡು ಬರ್ತೀನಿ. ಹಾಗೆ ಸ್ವಲ್ಪ ಸಮಯದಲ್ಲಿ ಬುಜ್ಜಿಗೂ ಬಚ್ಚಿ ಅಡವಿಗೆ ಹೋಗಿ ಬೇಕಾಗಿರೋ ಪೂರಿಗಳು ಎಲ್ಲಾನು ತಗೊಂಡ್ ಬಂದ್ಲು. ಟುನಿಗೂ ಬಚ್ಚಿ ಬುಜ್ಜಿ ಬರೋಷ್ಟರಲ್ಲಿ ಮಸಾಲೆಗೆ ಬೇಕಾಗಿರುವ ಎಲ್ಲಾನು ಏರ್ಪಾಡು ಮಾಡಿದ್ಲು. ಅವಳ ಮನೆಯ ಮುಂದ್ಗಡೆ ಒಂದು ಟೇಬಲ್ ಹಾಕಿ ಅದ್ರ ಮೇಲೆ ಪಾನಿ, ಪೂರಿ ಹಾಗೂ ಮಸಾಲೆ ಎಲ್ಲಾನು ಇಟ್ಲು. ಸ್ವಲ್ಪ ಸಮಯದಲ್ಲಿ ಬಿಸಿಲೆಲ್ಲ ಹೋಗಿ ತಂಪಾದ ಗಾಳಿ ಬೀಸಕ್ಕೆ ಶುರು ಮಾಡಿದಾಗ ಆವಾಗ್ಲೇ ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಗೂಡಿಂದ ಹೊರಗಡೆ ಬಂದ್ರು. ಅವರೆಲ್ಲರೂ ಮರದ ಕೆಳಗಡೆ ಕೂರಕ್ಕೆ ಹೋಗ್ತಾ ಇದ್ದಾಗ ಟುನಿಯ ಮನೆಯಿಂದ ಬಂದ ಘಮಘಮ ವಾಸನೆ ಅವರನ್ನ ಅಲ್ಲಿಗೆ ಇಳ್ಕೊಂಡು ಹೋಯ್ತು. ಅರೆ, ಏನ್ ಟುನಿ ಇದು? ನಾವೆಲ್ಲರೂ ಸಂಜೆ ಸಮಯ ಜಾಲಿಯಾಗಿ ಕೂತ್ಕೊಂಡು ಮಾತಾಡೋಣ ಅಂತ ಬರ್ತಾ ಇದ್ರೆ ಈ ಘಮಘಮ ವಾಸನೆ ನಮ್ಮನ್ನ ಇಲ್ಲಿ ತನಕ ಇಳ್ಕೊಂಡು ಬಂತು. ಏನ್ ಮಾಡ್ತಾ ಇದೆಯಾ ಟುನಿ ಇಲ್ಲಿ ನೀನು? ಬನ್ನಿ ಮಹಿಯವರೇ, ಬನ್ನಿ ಎಲ್ರೂ ಬನ್ನಿ. ಏನಿಲ್ಲ ಮಹಿ, ಬಿಸಿಲಲ್ಲಿ ಯಾರೂ ಸರಿಯಾಗಿ ಏನು ಊಟನೇ ಮಾಡ್ತಾ ಇಲ್ಲ. ಸಂಜೆ ಸಮಯ ಎಲ್ರೂ ಹೊರಗಡೆ ಕೂತ್ಕೊಂಡಿರುವಾಗ ಖಾರವಾಗಿ ತಿನ್ನಕ್ಕೆ ಏನಾದ್ರೂ ಬೇಕಲ್ವಾ? ಅದಕ್ಕೆ ನಾನು ಪಾನಿಪುರಿ ಮಾಡಿ ಮಾಡ್ತಾ ಇದ್ದೀನಿ. ಓ, ಪಾನಿಪುರಿನಾ? ಹೆಸರೇ ಕೇಳಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಇದರಲ್ಲಿ ಖಾರ ಜಾಸ್ತಿ ಇರುತ್ತೆ ಅಲ್ವಾ? ಇದನ್ನ ತಿಂದರೆ ನನ್ನ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಬರುತ್ತೋ ಅಂತ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ ಟುನಿ. ಹಾಗೇನೂ ಆಗಲ್ಲ ಲೂಸಿ. ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಹಾಕಿ ಪಾನಿ ಮಾಡಿದ್ದೀನಿ ಅಲ್ವಾ? ಇದು ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇದನ್ನು ನೀನು ತಿಂದರೆ ದಿನ ತಿನ್ನೋಡು ನಿನ್ನ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ಹೌದಾ? ಹಾಗಾದ್ರೆ ಇನ್ನೇನು, ನನಗೆ ಸ್ವಲ್ಪ ಬೇಗ ಕೊಡು. ಸ್ವಲ್ಪ ಖಾರ ಜಾಸ್ತಿನೇ ಹಾಕಿ ಕೊಡು.
ಟೊನಿ ಒಂದ್ ಪೂರಿನ ತಗೊಂಡು ಅದ್ರೊಳಗಡೆ ಬೇಯಿಸಿದ ಆಲೂಗಡ್ಡೆ ಸ್ಟಫ್ ಹಾಗೂ ಸ್ವಲ್ಪ ಈರುಳ್ಳಿ ಹಾಕಿ ಪಾನಿನ ಒಯ್ದು ಲೂಸಿಗೆ ತಿನ್ನಕ್ಕೆ ಕೊಟ್ಲು. ಲೂಸಿ ಪಾರಿವಾಳ ಆ ಪಾನಿಪುರಿನ ತಿಂದ್ಮೇಲೆ, ಆಹಾ, ಓಹೋ ಟೊನಿ, ಇದೇನಿದು ಪಾನಿಪುರಿನ ಅಮೃತನ? ಇದ್ರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲಾನು ಕರೆಕ್ಟ್ ಆಗಿದೆ. ಒಂದು ತಿಂದ್ರೆ ಸಾಕಾಗಲ್ಲ, ಇನ್ನೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಇನ್ನೊಂದು ಪಾನಿಪುರಿ ಬೇಗ ಕೊಡು ಟೊನಿ. ಟೊನಿ, ನನ್ ಮಗ ಸುಮಾರು ಹೊತ್ತಿಂದ ಕಾಯ್ತಾ ಇದ್ದಾನೆ ಅಲ್ವಾ, ಅವನಿಗೂ ಒಂದು ಪಾನಿಪುರಿ ಕೊಡ್ತೀಯಾ? ಹೌದಾ ಆಂಟಿ, ನಾನು ಬೆಳಗಿಂದ ಏನು ಊಟನೇ ಮಾಡಲಿಲ್ಲ, ತುಂಬಾ ಹಸುವಾಗ್ತಾ ಇದೆ, ಒಂದು ಪಾನಿಪುರಿ ಕೊಡಿ. ಆವಾಗ ಟೊನಿ ಕೂಡ ಬನ್ನುಗೆ ಒಂದು ಪಾನಿಪುರಿ ಕೊಟ್ಲು. ಅದನ್ನ ತಿಂದು ನೋಡಿದ ಬನ್ನು, ವಾವ್ ಆಂಟಿ, ಬೆಳಗಿಂದ ಹಸುವಿಂದ ಇದ್ದಿದ್ದಕ್ಕೆ ಇವಾಗ ನನಗೇನೋ ದೊಡ್ಡ ಹಬ್ಬದೂಟನ ಸಿಕ್ಕಿದ ಹಾಗಿದೆ. ಈ ಕಲರು, ಈ ಖಾರ, ಈ ಹುಳಿ ಎಲ್ಲನೂ ಸೂಪರ್ ಆಗಿದೆ. ಕುಹು ಕುಹು, ಏನು ಎಲ್ರಿಗೂ ಅಷ್ಟು ಇಷ್ಟ ಆಗಿದೆ ಅಂದ್ರೆ ಖಂಡಿತ ಚೆನ್ನಾಗಿನೇ ಇರುತ್ತೆ. ಟೊನಿ, ನನಗೂ ಒಂದು ಕೊಡ್ತೀಯಾ? ನಾನು ಕೂಡ ತಿಂದು ನೋಡ್ತೀನಿ. ಹಾಗೆ ಕುಹು ಕೂಡ ಟೊನಿ ಹತ್ರ ಪಾನಿಪುರಿ ತಗೊಂಡು ತಿಂದು ನೋಡಿದ್ಲು. ಕುಹು ಕುಹು, ಟೊನಿ ಸುಮ್ಮನೆ ಹೇಳ್ಬಾರ್ದು, ಈ ಪಾನಿಪುರಿ ತುಂಬಾನೇ ಚೆನ್ನಾಗಿದೆ. ಇದನ್ನ ತಿಂದ ತಕ್ಷಣ ನನ್ನ ಗಂಟ್ಲೆಲ್ಲ ಸರಿ ಆಯ್ತು. ಇವಾಗ ಚೆನ್ನಾಗಿ ಒಂದು ಹಾಡ್ ಕೂಡ ನಾನು ಹಾಡ್ಬೋದು. ಹಾಗೆ ಕುಹು ಸಂತೋಷವಾಗಿ ಒಂದು ಹಾಡನ್ನ ಹಾಡ್ತಾ ಇದ್ಲು. ಎಲ್ರೂ ಕುಹು ಹಾಡುವ ಹಾಡನ್ನ ಕೇಳ್ಕೊಂಡು ಬಿಸಿ ಬಿಸಿಯಾದ ಪಾನಿಪುರಿನ ತಗೊಂಡು ಸಂತೋಷವಾಗಿ ತಿಂತಾ ಇದ್ದ ಆ ಸಮಯದಲ್ಲಿ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಅರೆ, ಏನಿದು ಈ ಸಂಜೆ ಸಮಯ ಎಲ್ರೂ ಕೂತ್ಕೊಂಡು ಮಾತಾಡ್ತಾ ಇರ್ತೀರಿ ಅಂತ ಬಂದ್ರೆ, ಎಲ್ರೂ ಟೊನಿಯ ಮನೆ ಮುಂದ್ಗಡೆ ನಿಂತ್ಕೊಂಡು ಏನ್ ಕತೆ ಮಾತಾಡ್ತಾ ಇದ್ದೀರಾ? ಬಾ ಚಿಚೋ, ನಾವ್ ಯಾರು ಇಲ್ಲಿ ಕೂತ್ಕೊಂಡು ಕತೆ ಮಾತಾಡ್ತಾ ಇಲ್ಲ. ತಂಪಾದ ಗಾಳಿ ಬೀಸುವ ಈ ಸಮಯದಲ್ಲಿ ಟೊನಿ ನೋಡು, ಖಾರ ಖಾರವಾದ ಪಾನಿಪುರಿ ವ್ಯಾಪಾರನ ಶುರು ಮಾಡಿದ್ದಾಳೆ. ಪಾನಿಪುರಿನ ನನಗೂ ಬೇಕು ಅತ್ತೆ. ತಗೋ ಚಿಚು, ತಗೋ ಚಿನ್ನು, ತಿನ್ನು. ಆವ ಚಿಚು ಆ ಪಾನಿಪುರಿನ ತಿಂದು ಅವಳ ಕಣ್ಣನ್ನ ಮುಚ್ಕೊಂಡು, ಅರೆರೇ, ಎಷ್ಟ್ ಚೆನ್ನಾಗಿದೆ ಈ ಪಾನಿಪುರಿ. ಟೊನಿ, ಈ ಪಾನಿಪುರಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿದೆ, ಹೇಳಕ್ಕಾಗ್ತಾನೆ ಇಲ್ಲ. ಹಾಗಂತ ಎಲ್ರು ಸಂತೋಷವಾಗಿ ಮಾತಾಡ್ತಿದ್ದಾಗ ಸೂರ್ಯ ಮೆಲ್ಲೆ ಮೆಲ್ಲೆ ಮರೆಯಾದ. ತಂಪಾದ ಗಾಳಿ ಇನ್ನು ಹೆಚ್ಚಾಗಿ ಬೀಸ್ತಾ ಇತ್ತು. ಆದ್ರೆ ಏನೋ ಊರೆಲ್ಲ ಕತ್ಲಲ್ಲಿ ಮುಳುಗೋಗಿತ್ತು. ಯಾರಿಗೂ ಏನು ಕಣ್ಣಿಗೆ ಕಾಣಿಸ್ತಾ ಇತ್ತಿಲ್ಲ. ಅರೆ, ಇದೇನಿದು, ತುಂಬಾ ಕತ್ಲಾಯ್ತು. ನನ್ ಪಾನಿಪುರಿಯಲ್ಲಿ ಮಸಾಲೆ ಇದೆಯಾ ಇಲ್ವಾ ಅಂತಾನು ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಹಾ ಹೌದು ಆಂಟಿ, ನಾನು ಪಾನಿಪುರಿ ಕುಡಿಯುವಾಗ ಪಾನಿ ನನ್ನ ಮೇಲೆ ಬೀಳ್ತಾ ಇದೆ. ನನ್ನ ಬಾಯೊಳಗಡೆ ಪಾನಿಪುರಿ ಹೋಗ್ತಾನೆ ಇಲ್ಲ. ನೋಡಿ, ಕೆಳಗಡೆ ಬಿದ್ದೋಯ್ತು. ಅಯ್ಯೋ, ನನ್ನ ಮೇಲೆ ಕೂಡ ಪಾನಿ ಉಯ್ಕೊಳ್ತು. ಬಿಳಿಯಾಗಿರುವ ನನ್ನ ಗರಿಗಳು ಇವಾಗ ಅರಿಶಿನ ಬಣ್ಣಕ್ಕೆ ಬದಲಾಗಿದೆ. ರಾತ್ರಿಗೆ ನನ್ನ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಏನೋ ಗೊತ್ತಾಗ್ತಿಲ್ವಲ್ಲ. ನಿಜಾನೇ, ಕತ್ಲಾಗ್ತಾ ಇದೆ. ಟೊನಿ, ಕಣ್ಣಿಗೆ ಏನು ಕಾಣಿಸ್ತಾ ಇಲ್ವಲ್ಲ. ಹೀಗಿರುವಾಗ ಹೇಗೆ ನೀನು ವ್ಯಾಪಾರ ಮಾಡ್ತೀಯಾ? ಸರಿ, ಅಂಗಡಿನ ಮುಚ್ಚಿಬಿಡೋಣವಾ? ಹೌದು ಮಹಿಯವರೇ, ಬೇರೆ ದಾರಿ ಇಲ್ಲ. ಕತ್ಲಲ್ಲಿ ನನಗೂ ಕೂಡ ಪುರಿಯಲ್ಲಿ ಸ್ಟಫ್ ಇಡ್ತಾ ಇದ್ದೀನ, ಎಲ್ಲಿಡ್ತಾ ಇದ್ದೀನಿ ಅಂತ ಏನೂ ಅರ್ಥ ಆಗ್ತಾ ಇಲ್ಲ. ನೀವು ಹೇಳೋದು ಸರಿನೇ, ನಾನು ಇವಾಗಲೇ ವ್ಯಾಪಾರನ ಮುಗಿಸ್ಬಿಡ್ತೀನಿ. ಹಾಗಂತ ಎಲ್ಲರೂ ಅಲ್ಲಿಂದ ಹೋಗೋಣ ಅಂತ ನಿರ್ಧಾರ ಮಾಡಿದಾಗ ಚಿಚುಕಾಗೆ ಎಲ್ಲರನ್ನ ತಡೆದು, ನಿಲ್ಲಿ, ಯಾರು ಎಲ್ಲಿಗೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲರೂ ಸಂತೋಷವಾಗಿರುವ ಈ ಸಮಯನ ಹಾಳು ಮಾಡೋಕ್ಕೆ ನಾನಂತೂ ಬಿಡಲ್ಲ. ನೀವೆಲ್ಲರೂ ಇಲ್ಲೇ ಕೂತ್ಕೊಂಡಿರಿ. ನಾನು ಇವಾಗಲೇ ಟೊನಿಯ ಈ ಪಾನಿಪುರಿ ಅಂಗಡಿಗೆ ಏನಾದರೂ ಒಂದು ಲೈಟಿಂಗ್ ಸೆಟಪ್ನ ಮಾಡ್ತೀನಿ. ಏನು ಲೈಟಿಂಗ್ ಸೆಟಪ್ಪ? ಅದಕ್ಕೆ ನಮ್ಮ ಹತ್ರ ಏನಿದೆ ಚಿಚು? ನೀನು ಏನು ಮಾಡ್ತೀಯಾ? ಏನೋ ಒಂದು ಮಾಡ್ತೀನಿ, ಎಲ್ರೂ ಇಲ್ಲೇ ಕೂತ್ಕೊಂಡಿರಿ. ಚಿನ್ನೋ, ಬಾರೋ, ಸ್ವಲ್ಪ ಅಡವಿಗೆ ಹೋಗ್ಬೇಕಾಗಿರುವ ಕೆಲಸ ಇದೆ. ಬೇಗ ಹೋಗ್ಬಿಟ್ಟು ಬೆಳಕಿಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ನಾವು ತಗೊಂಡು ಬಂದ್ಬಿಡೋಣ. ಚಿಚುಕಾಗೆ ತಕ್ಷಣ ಅಡವಿಗೆ ಹೋದ್ಲು. ಅವಳ ಜೊತೆನೆ ಹಿಂದ್ಗಡೆ ಚಿನ್ನುಕಾಗೆ ಕೂಡ ಅವಳ ಜೊತೆ ಹೋದ. ಅವರಿಬ್ರು ಅಡವಿಗೆ ಹೋಗಿ ಬೇಕಾದಷ್ಟು ಮಿಂಚು ಹುಳಗಳನ್ನ ಹಾಗೇನೆ ಟ್ರಾನ್ಸ್ಪರೆಂಟ್ ಆಗಿರುವ ಎಲೆಗಳನ್ನ ಊರಿಗೆ ತಗೊಂಡ್ ಬಂದ್ರು. ಅದನ್ನ ನೋಡಿ ಪಕ್ಷಿಗಳು ಎಲ್ರು ಏನ್ ಮಾಡ್ತಾಳೋ ಏನೋ ಅಂತ ಆಶ್ಚರ್ಯದಿಂದ ನೋಡ್ತಿದ್ರು. ನೋಡಿದ್ರಾ, ನಮ್ಮ ಅಡವಿಯಲ್ಲಿ ಒಂದ್ ಜಾಗದಲ್ಲಿ ಮಾತ್ರ ಈ ಮಿಂಚು ಹುಳಗಳು ಜಾಸ್ತಿ ಇರುತ್ತೆ. ಆ ಮಿಂಚು ಹುಳಗಳ ಹತ್ತಿರ ನಮ್ ಕಷ್ಟನ ಹೇಳಿದಾಗ ನಾವೇ ಬರ್ತೀವಿ ಅಂತ ಎಲ್ರೂ ಬಂದಿದ್ದಾರೆ. ಚಿನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿರುವ ಈ ಎಲೆನ ತಗೊಂಡ್ ಬಂದಿದ್ದಾನೆ. ಇದ್ರಲ್ಲಿ ಇವಾಗ ಮಿಂಚು ಹುಳಗಳನ್ನ ನಾನು ಇಡ್ತೀನಿ ನೋಡಿ. ಚಿಚುಕಾಗೆ ಆ ಎಲೆಗಳನ್ನ ಒಂದು ಡಬ್ಬಿ ತರ ತಯಾರು ಮಾಡಿ ಅದರೊಳಗಡೆ ಅವಳು ಹಿಡ್ಕೊಂಡ್ ಬಂದ ಮಿಂಚು ಹುಳಗಳನ್ನ ಇಟ್ಲು. ಹಾಗೆ ಇಟ್ಟ ತಕ್ಷಣ ಅವುಗಳು ನೋಡಕ್ಕೆ ಒಂದು LED ಬಲ್ಬ್ ತರಾನೇ ಉರಿತಾ ಇತ್ತು. ತುಂಬಾ ಬೆಳಕು ಕೂಡ ಅದರೊಳಗಡೆಯಿಂದ ಬರ್ತಿತ್ತು. ಚಿನ್ನು, ಬನ್ನು, ಎಲ್ರೂ ಬನ್ನಿ, ಇವಾಗ ಈ ಎಲೆಗಳನ್ನ ಟೊನಿ ಅಂಗಡಿ ಮೇಲೆ ಸಿಕ್ಸಿ. ಹಾಗಂತ ಹೇಳಿದಾಗ ಮಕ್ಕಳು ಎಲ್ರೂ ಬಂದು ಟೊನಿಯ ಸ್ಟಾಲ್ ಮೇಲ್ಗಡೆ ಹೋಗಿ ಅಲ್ಲಲ್ಲಿ ಈ ಲೈಟ್ಗಳನ್ನ ಫಿಕ್ಸ್ ಮಾಡಿದ್ರು. ಇವಾಗ ಆ ಜಾಗನೇ ಕತ್ಲೆಲ್ಲ ಮಾಯವಾಗಿ ತುಂಬಾ ಬೆಳಕಾಗಿ ಕಾಣಿಸ್ತಾ ಇತ್ತು. ವಾವ್ ಅಮ್ಮ, ಸೂಪರ್ ಆಗಿದೆ ಅಲ್ವಾ?
ಇವಾಗ ನಮ್ಮ ಮನೆ ಇಡೀ ನಕ್ಷತ್ರಗಳು ಬಂದು ಕೂತ್ಕೊಂಡಿರೋ ಹಾಗೆ ಇದೆ. ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಿದೆ ಅಮ್ಮ. ಹಾ ಹೌದು, ಇವಾಗ ಯಾರು ಪಾನಿನ ಮೈ ಮೇಲೆ ಉಯ್ಕೊಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲು ಪಾನಿಪುರಿ ಕಾಣಿಸೋದಕ್ಕಿಂತ ಇವಾಗ ತುಂಬಾ ಫಳೀಚ್ ಅಂತ ಕಾಣಿಸ್ತಾ ಇದೆ. ಬನ್ನು, ಇವಾಗ ಒಳ್ಳೆ ಬೆಳಕಾಗಿದೆ ಅಲ್ವಾ? ನೀನ್ ಪಾನಿಪುರಿನ ಕೆಳಗಡೆ ಹಾಕ್ಬೇಡ, ಬಾಯಿಯೊಳಗಡೆ ಹಾಕೊಳ್ಬೋದು. ತುನಿ, ಅವನಿಗೆ ಇನ್ನೂ ಸ್ವಲ್ಪ ಪಾನಿಪುರಿ ಕೊಡು. ಚಿಚೋ, ಇದೆಲ್ಲದಕ್ಕೂ ಎಲ್ರೂ ಹೊಗಳ್ಬೇಕಾಗಿರೋದು ನಿನ್ನನ್ನ. ತುಂಬಾ ಚೆನ್ನಾಗಿ ಐಡಿಯಾ ಮಾಡಿದೀಯ ನೀನು. ಇನ್ನೇನು ಕತ್ಲಾಯ್ತು, ಎಲ್ರೂ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಕತ್ಲನ್ನ ಬೆಳಕಾಗಿ ಮಾಡಿದೀಯ. ಇವಾಗ ಎಲ್ರೂ ಈ ತಂಪಾದ ಗಾಳಿ ಬೀಸೋ ಸಮಯದಲ್ಲಿ ಬಿಸಿ ಬಿಸಿ ಪಾನಿಪುರಿನ ಚೆನ್ನಾಗಿ ತಿನ್ಬೋದಲ್ವಾ? ಹೌದು, ಏನಿದ್ರು ಚಿಚು ನನಗೆ ಮಾಡಿದ್ದು ತುಂಬಾ ದೊಡ್ಡ ಹೆಲ್ಪ್. ನಾನು ಯಾವಾಗೂ ಈ ಸಹಾಯನ ಮರೆಯೋದೇ ಇಲ್ಲ ಚಿಚು. ನೀನು ಇಲ್ಲ ಅಂದಿದ್ರೆ ಇವತ್ತು ನನ್ನ ವ್ಯಾಪಾರ ಅರ್ಧದಲ್ಲೇ ಮುಚ್ಚಿಬಿಡ್ಬೇಕಾಗಿತ್ತೋ ಏನೋ. ಇದರಲ್ಲಿ ಏನಿದೆ ಟೋನಿ, ನಾವೆಲ್ಲರೂ ಸಂತೋಷವಾಗಿರೋದಕ್ಕೋಸ್ಕರ ನೀನೊಂದು ಮಾಡ್ತೀಯಾ. ಹಾಗಿರುವಾಗ ಅದಕ್ಕೊಂದು ಸಮಸ್ಯೆ ಬಂದರೆ ನೋಡ್ಕೊಂಡು ಸುಮ್ಮನೆ ಕೊರಕ್ಕಾಗುತ್ತಾ? ಅದಕ್ಕೆ ನನಗೆ ನೀವೆಲ್ಲರೂ ಸಂತೋಷವಾಗಿರ್ಬೇಕು, ಅದೇ ಬೇಕು. ಹಾಗೆ ಆ ದಿನ ರಾತ್ರಿ ಇಡೀ ಟುನಿಯ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಊರಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಟುನಿ ಅಂಗಡಿಯಲ್ಲಿ ಪಾನಿಪುರಿ ತಗೊಂಡು ತಿಂತಾ ಇದ್ರು. ಮಧ್ಯರಾತ್ರಿಯ ತನಕ ಕೂಡ ಎಲ್ರೂ ಸಂತೋಷವಾಗಿ ಕೂತ್ಕೊಂಡು ಮಾತಾಡ್ತಿದ್ರು. ತುಂಬಾನೇ ಸಂತೋಷವಾಗಿನೂ ಇದ್ರು. ಹಾಗೆ ಟುನಿಗೆ ಬಚ್ಚಿ ಎಲ್ಲನ್ನ ಸಂತೋಷ ಪಡಿಸೋದಕ್ಕೋಸ್ಕರ ಒಂದು ವ್ಯಾಪಾರ ಶುರು ಮಾಡಿದಾಗ ಅಲ್ಲಿ ಒಂದು ಸಮಸ್ಯೆ ಬಂದಾಗ ಚಿಚುಗಾಗೆ ಅವಳಿಗೋಸ್ಕರ ನಿಂತು ಆ ಸಮಸ್ಯೆನ ಬೇಗನೆ ಬಗೆಹರಿಸಿದ್ಲು. ಪಕ್ಷಿಗಳ ಮಧ್ಯದಲ್ಲಿ ಇರುವ ಆ ಪ್ರೀತಿ ಪ್ರೇಮ ಅದಿದ್ರೆ ಸಾಕು, ಯಾವುದೇ ಸಮಸ್ಯೆನ ಕೂಡ ಸರಿ ಮಾಡ್ಬೋದು.